ಇತಿಹಾಸದುದ್ದಕ್ಕೂ ಮೇರಿಯನ್ನು ಸಹಾನುಭೂತಿಯ ತಾಯಿ ಎಂದು ಕರೆಯಲಾಗುತ್ತದೆ. ಅಗತ್ಯವಿರುವವರಿಗೆ ತನ್ನ ಕಾಳಜಿಯನ್ನು ವಿಸ್ತರಿಸಲು ಯಾವಾಗಲೂ ಆಕೆ ಸಿದ್ಧ. ಆಕೆಯ ಹೃದಯವು ಯಾವಾಗಲೂ, ಅದರಲ್ಲೂ ವಿಶೇಷವಾಗಿ ಬಳಲುತ್ತಿರುವವರಿಗೆ, ತೊಂದರೆಗೊಳಗಾದವರಿಗೆ ಮತ್ತು ದೀನದಲಿತರಿಗಾಗಿ ತೆರೆದಿರುತ್ತದೆ. ಕಾನಾದಲ್ಲಿ ನಡೆದ ಮದುವೆಯಲ್ಲಿ ಮೇರಿ ಒಂದು ಕುಟುಂಬವು ಸಂಕಷ್ಟದಲ್ಲಿರುವುದನ್ನು ಗಮನಿಸಿದಳು. ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿತ್ತು. ಇದು ಬಹಳ ಮುಜುಗರ ಮತ್ತು ಅವಮಾನವನ್ನು ಉಂಟು ಮಾಡಬಹುದಾದ ಸಂಗತಿಯಾಗಿತ್ತು. ಅಲ್ಲಿ ಮೇರಿ ಮಾತೆ ತನ್ನ ಸಹಾನುಭೂತಿಯ ಸ್ವಭಾವದಿಂದ ಕಾರ್ಯನಿರ್ವಹಿಸಲು ಹಿಂಜರಿಯಲಿಲ್ಲ. ಆಕೆಯು ತನ್ನ ಮಗನಾದ ಯೇಸುವಿನ ಕಡೆಗೆ ತಿರುಗಿ, ಅವರ ಬಳಿ ದ್ರಾಕ್ಷಾರಸವಿಲ್ಲ ಎಂದಳು. ಇದು ಒಂದು ಸಣ್ಣ ವಿನಂತಿಯಾದರೂ ಇದು ಸಹಾನುಭೂತಿಯಿಂದ ತುಂಬಿದ ಆಕೆಯ ಹೃದಯದಿಂದ ಬಂದಿತು. ಈ ಕುಟುಂಬದ ಬಗ್ಗೆ ಮೇರಿಯ ಸಹಾನುಭೂತಿಯು ಯೇಸು ತನ್ನ ಮೊದಲ ಪವಾಡವನ್ನು ಎಸಗುವಂತೆ ಮಾಡಿತು. ನೀರನ್ನು ದ್ರಾಕ್ಷಾರಸವಾಗಿ ಪರಿವರ್ತಿಸಲು ಪ್ರೇರಣೆಯಾಯಿತು. ಈ ಕಾರ್ಯದ ಮೂಲಕ ಮೇರಿ ತನ್ನ ಸಹಾನುಭೂತಿ ಕೇವಲ ಮಹಾನ್ ಮತ್ತು ಪರಾಕ್ರಮಿಗಳಿಗೆ ಅಲ್ಲ, ಬದಲಿಗೆ ಜೀವನದ ದೈನಂದಿನ ಹೋರಾಟಗಳಿಗೆ ಎಂದು ನಮಗೆ ತೋರಿಸಿದರು. ನಮ್ಮ ಅಗತ್ಯತೆಗಳು ಎಷ್ಟೇ ಚಿಕ್ಕದಾಗಿ ಕಂಡರೂ ಆಕೆಯು ಕಾಳಜಿಯನ್ನು ವಹಿಸುತ್ತಾಳೆ. ಮೇರಿಯ ಸಹಾನುಭೂತಿಯ ಬಗ್ಗೆ ನಾವು ಧ್ಯಾನಿಸುವಾಗ ನಮ್ಮ ಸಂಕಷ್ಟದ ಸಮಯದಲ್ಲಿ ನಾವು ಆಕೆಯ ಕಡೆಗೆ ತಿರುಗೋಣ. ಆಕೆಯು ಸದಾ ನಮಗಾಗಿ ಮಧ್ಯಸ್ಥಿಕೆ ವಹಿಸಲು ಮತ್ತು ನಮ್ಮ ತೊಂದರೆಗಳನ್ನು ಯೇಸುವಿನ ಹೃದಯಕ್ಕೆ ತರಲು ಸಿದ್ಧಳಿರುತ್ತಾಳೆ ಎಂದು ನಂಬೋಣ. ಏಕೆಂದರೆ ಮೇರಿಯಲ್ಲಿ ತನ್ನ ಎಲ್ಲ ಮಕ್ಕಳನ್ನು ನಿಜವಾಗಿಯೂ ಕಾಳಜಿ ವಹಿಸುವ ಒಬ್ಬ ತಾಯಿಯನ್ನು ನಾವು ಕಾಣುತ್ತೇವೆ.